ಮೈಕ್ರೋ ಫೈನಾನ್ಸ್ ಹಾವಳಿಗೆ ಬ್ರೇಕ್ ಹಾಕಲು ಕಠಿಣ ರೂಲ್ಸ್ ಅನ್ನು ಜಾರಿ ಮಾಡಲಾಗ್ತಾ ಇದೆ. ಇನ್ನು ಮುಂದೆ 3 ಅಲ್ಲ 10 ವರ್ಷಗಳ ಕಾಲ ಕಠಿಣ ಶಿಕ್ಷೆಯನ್ನು ವಿಧಿಸಲಾಗುತ್ತೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನೋಡಿ, ಮೊದಲು 3 ವರ್ಷ ಜೈಲಿತ್ತು, ಬಟ್ ಈಗ 10 ವರ್ಷ ಜೈಲು ಶಿಕ್ಷೆ. ನೋಡಿ, ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅದನ್ನು ಹೆಚ್ಚಳ ಮಾಡ್ತಾ ಇದೆ. ಇದರ ಬಗ್ಗೆ ಪರಮೇಶ್ವರ್ ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ. ದಂಡವನ್ನು 5 ಲಕ್ಷ ರೂಪಾಯಿಗೆ ಹೆಚ್ಚಳ ಮಾಡಿದ್ದೇವೆ, ಕಾನೂನಿನ ಬಿಸಿ ತಟ್ಟಲೆಂದು ಇದನ್ನೆಲ್ಲ ಮಾಡಿದ್ದೇವೆ, ರಾಜ್ಯಪಾಲರಿಗೆ ಬಿಲ್ ಕಳಿಸಿದ್ದೇವೆ, ಅಂಕಿತ ಹಾಕಬಹುದು. ಇನ್ನು MFIಗಳು ನ್ಯಾಯಾಲಯಕ್ಕೆ ಹೋಗಬಹುದು ಅಂತ 2 ದಿನ ಲೇಟ್ ಆಯಿತು. ಈಗ ಕಾನೂನಿನ ತೊಡಕುಗಳನ್ನು ನಾವೆಲ್ಲ ಸರಿಪಡಿಸ್ಕೊಂಡಿದ್ದೇವೆ. ಬೆಂಗಳೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ಅದು 3 ವರ್ಷ ಇತ್ತು, ಅದಕ್ಕೆ ಈಗ ಹೆಚ್ಚು ಮಾಡಿದ್ದೇವೆ. 3 ಫೈನು ಕೂಡ 5 ಲಕ್ಷ ಮಾಡಿದ್ದೇವೆ. ಅದು ಸ್ವಲ್ಪ ಕಾನೂನಿನ ಬಿಸಿ ತಟ್ಟಬೇಕಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೇನೋ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಇಂಪ್ರಿಸನ್ಮೆಂಟ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಮಾಡೋದೆಲ್ಲ ಅಂತ ಆ ಉದ್ದೇಶದಿಂದ ಮಾಡಿದ್ವಿ. ಅಲ್ಲ, ಅದಕ್ಕೆ ಸ್ವಲ್ಪ ತಡ ಆಗಿದ್ದು. ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನು ನಾವು ಚರ್ಚೆ ಮಾಡಿದೋ, ಒಂದು ವೇಳೆ MFIಗಳು ಕೋರ್ಟಿಗೆ ಏನಾದರೂ ಹೋಗ್ಬೋದು ಅಂತೇಳಿ. ಅದಕ್ಕೆ ಎಲ್ಲ ರೀತಿಯ ಪ್ರಿಕಾಷನ್ಸ್ ತಗೊಳ್ಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಲಾ ಡಿಪಾರ್ಟ್ಮೆಂಟಿಗೆ ಸೂಚನೆಯನ್ನು ಕೊಟ್ಟಿದ್ದರು. ಅದಕ್ಕೆ 1-2 ದಿವಸ ತಡ ಆಗಿದೆ. ಈಗ ಅದೆಲ್ಲವನ್ನು ಕೂಡ ಗಮನದಲ್ಲಿಟ್ಕೊಂಡೇ ಈಗ ಡ್ರಾಫ್ಟ್ ಬಂದಿರ್ತಕ್ಕಂಥದ್ದು. ಅದು 3 ವರ್ಷ ಇತ್ತು, ಅದಕ್ಕೆ ಈಗ ಹೆಚ್ಚು ಮಾಡಿದ್ದೇವೆ. 3 ಫೈನು ಕೂಡ 5 ಲಕ್ಷ ಮಾಡಿದ್ದೇವೆ. ಅದು ಸ್ವಲ್ಪ ಕಾನೂನಿನ ಬಿಸಿ ತಟ್ಟಬೇಕಲ್ಲ. ಸುಮ್ಮನೆ ಒಂದು ಕಾಟಾಚಾರಕ್ಕೇನೋ ಒಂದು ಕಾನೂನು ಮಾಡಿದರೆ ಅದು ನಿಲ್ಲೋದಿಲ್ಲ ಇಂತಹ ಘಟನೆಗಳು ಅಂತೇಳಿ ಸ್ವಲ್ಪ ಫೈನ್ ಆಗಲಿ ಅಥವಾ ಈ ಇಂಪ್ರಿಸನ್ಮೆಂಟ್ ಆಗಲಿ ಸ್ವಲ್ಪ ಜಾಸ್ತಿ ಮಾಡಿದ್ದಾರೆ. ಅದರಿಂದ ಒಂದು ರೀತಿ ಡೆಟರೆಂಟ್ ಆಗುತ್ತೆ ಈ ರೀತಿ ಮಾಡೋದೆಲ್ಲ ಅಂತ ಆ ಉದ್ದೇಶದಿಂದ ಮಾಡಿದ್ವಿ. ಅಲ್ಲ, ಅದಕ್ಕೆ ಸ್ವಲ್ಪ ತಡ ಆಗಿದ್ದು. ನಾವು ಫಸ್ಟ್ ಡ್ರಾಫ್ಟ್ ಮಾಡಿದಾಗ ಇದನ್ನು ನಾವು ಚರ್ಚೆ ಮಾಡಿದೋ, ಒಂದು ವೇಳೆ